ಕಾರ್ತಿಕ ಮಾಸದಲ್ಲಿ ದೀಪಗಳಿಗೆ ತುಂಬಾನೇ ಮಹತ್ವ ಇದೆ. ಈ ಮಾಸದಲ್ಲಿ ನದಿಯ ಸ್ನಾನ ಮಾಡಿದ್ರೆ ತುಂಬಾನೇ ವಿಶೇಷ ಫಲಗಳನ್ನು ಪಡ್ಕೋತೀವಿ. ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಬರುವ ಪೌರ್ಣಮಿಯನ್ನ ಕಾರ್ತಿಕ ಪೌರ್ಣಮಿ ಅಥವಾ ಕಾರ್ತಿಕ ಪೂರ್ಣಿಮಾ ಅಂತ ಕರಿತೀವಿ. ಈ ಕಾರ್ತಿಕ ಪೌರ್ಣಮಿಯ ದಿನವಿಡೀ ಉಪವಾಸ ಮಾಡಿದ್ರೆ ಶಿವರಾತ್ರಿಯ ಉಪವಾಸಕ್ಕೆ ಸಮ ಅಂತ ಕರೀತಾರೆ. ಭಕ್ತರು ಇಡೀ ದಿನ ಉಪವಾಸ ಮಾಡಿ ವಿಷ್ಣುವಿಗೆ ಸಂಜೆ ವೇಳೆಗೆ 365 ಒತ್ತುಲ ಅಥವಾ ಹತ್ತಿ ಬತ್ತಿಯ ದೀಪವನ್ನ ಬೆಳಗಿಸಿ ಚಂದ್ರನ ದರ್ಶನವನ್ನ ಪಡೆದು ಉಪವಾಸವನ್ನ ಮುರಿತಾರೆ. ವರ್ಷಪೂರ್ತಿ ನಾವು ಅಂದ್ರೆ 365 ದಿನಗಳು ಸಹ ದೀಪಾರಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೋಷಗಳು ಸಹ ನಮ್ಮಲ್ಲಿ ಇರುತ್ತೆ. ಆ ದೋಷ ನಿವಾರಣೆಗೆ ಈ ಒಂದು ಕಾರ್ತಿಕ ಪೌರ್ಣಮಿಯ ದಿನ 365 ಬತ್ತಿಯ ದೀಪವನ್ನ ಬೆಳಗೋದ್ರಿಂದ ಆ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತೆ. ಸಕಲ ಪಾಪಗಳು ಸಹ ನಾಶ ಆಗುತ್ತೆ. ದಂಪತಿಗಳು ಇಬ್ಬರು ಪ್ರತ್ಯೇಕವಾಗಿ ಈ ಒಂದು 365 ಬತ್ತಿ ದೀಪವನ್ನ ಬೆಳಗಿಸ್ಕೋಬಹುದು. ಇದನ್ನ ದೇವರ ಮನೆಯಲ್ಲಿ ಅಥವಾ ತುಳಸಿ